ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ಇಂದಿಗೆ 5ನೇ ದಿವಸಕ್ಕೆ ಬಂದಿದೆ. ನಿನ್ನೆ ತಮಗೆ ಗೊತ್ತಿರುವ ಹಾಗೆ ನಮ್ಮ ನಿಯೋಗ ರಾಜ್ಯಪಾಲರನ್ನ ಭೇಟಿಯಾಗಿ ಹೋಗಿತ್ತು. ಅಲ್ಲಿ ಪ್ರಹ್ಲಾದ್ ಜೋಶಿ ಹಾಗೂ ಅರವಿಂದ್ ಬೆಲ್ಲದವರು ಸಹ ಬಂದಿದ್ರು. ಅವರು ಅರವಿಂದ್ ಬೆಲ್ಲದವರಲ್ಲಿ ಗವರ್ನರ್ಗೆ ಲೆಟರ್ ಬರೀತಾರ ಇದನ್ನ ಮಾಡ್ಬಾಡ್ರಿ ಅಂತ, ಮತ್ತ ಅದ ಅರವಿಂದ್ ಬೆಲ್ಲದವ್ರು ಮತ್ತೆ ಲೆಟರ್ ಬರೀತಾರ ನಾನ್ ನಿಮ್ ಸಲ ಡೇಟ್ ಸೆಟ್ ಮಾಡ್ಕೊಡ್ತೇನೆ ಅಂತ ಹೇಳಿ. ಇದನ್ನೆಲ್ಲಾ ವಿಚಾರ ಇಟ್ಕೊಂಡಲ್ಲೆಲ್ಲ ನೋಡಿದಾಗ ನಿನ್ನೆ ಗವರ್ನರ್ ಅವರು ಒಂದು ಮಾತು ಹೇಳಿದಾರ, ಇಲ್ಲ ಇದು ಟೆಕ್ನಿಕಲ್ ಆಗಿ ಸ್ವಲ್ಪ ನಾನೆಲ್ಲ ಲೀಗಲ್ ಒಪಿನಿಯನ್ ತಗೋಬೇಕು, ಲೀಗಲ್ ಒಪಿನಿಯನ್ ತಗೊಂಡ್ಮೇಲೆ ನಾನು ಇದ ಮೇಲೆ ಮುಂದೆ ನಿರ್ಧಾರ ಮಾಡ್ತೇನೆ ಅಂತ ಹೇಳಿ. ಇದು 11 ತಿಂಗಳಾತ ಅವ್ರ ಕಡೆ ಫೈಲ್ ಇದ್ದು 11 ತಿಂಗಳಿಂದ ಏನ್ ಮಲ್ಕೊಂಡಿದ್ರ? 11 ತಿಂಗಳಂದ್ರೆ ಕಡಿಮೆ ದಿವಸ ಆಯ್ತಾ? ಆದಷ್ಟು ಅದನ್ನ ಬೇಗ ಅವ್ರು ಕ್ಲಿಯರ್ ಮಾಡ್ಕೊಳ್ಳುವಂತ ಜವಾಬ್ದಾರಿ ಅವ್ರದಲ್ಲ. ಅದಕ್ಕ ಆದಷ್ಟು ಬೇಗ ನಾವು ಗವರ್ನರ್ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೇವೆ, ದಯವಿಟ್ಟು ಅದನ್ನ ನಮ್ ಕ್ಲಿಯರ್ ಮಾಡ್ಕೊಡ್ರಿ ಅಂತ. ಇವತ್ತು ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರು ಜಿಲ್ಲಾ ಮಂತ್ರಿಗಳು ಹಾಗೆ ಅವ್ರ ಜೊತೆ ಸನ್ಮಾನ್ಯ ಶ್ರೀ ಪ್ರಸಾದ್ ಅಬ್ಬಾಯಿ ಅವರು ಶಾಸಕರು ಸಹ ಅಲ್ಲಿ ಹೋಗಿದ್ರು. ಇವತ್ತು ನನಗೆ ಅಪ್ಡೇಟ್ ಸಿಕ್ಕಾಗೆ ಇಲ್ಲ ಇದು ನಾವು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಎಕ್ಸಿಸ್ಟಿಂಗ್ ಕಾರ್ಪೊರೇಷನ್ ಇದೆ, ಅದು ಡಿಸಾಲ್ವ್ ಆಗೋವರೆಗೂ ಮಾಡಕ್ ಬರಂಗಿಲ್ಲ ಅಂತ ಹೇಳಿ. ಅಂದ್ರೆ ಅದನ್ನ ನೋಡೋಣ, ಅದೇ ರೀತಿ ಪಾಪ್ಯುಲೇಷನ್ ಸೆನ್ಸಸ್ ನಡೆದಿದೆ, ಆ ಟೈಮಲ್ಲಿ ಮಾಡಕ್ ಆಗಂಗಿಲ್ಲ ಅಂತೇಳಿ. ಇದಕ್ಕೆ ಇವರು ಪ್ರತಿಯಾಗಿ ಪ್ರಶ್ನೆನೂ ಕೇಳಿದಾರ. ನೀವು ಅದನ್ನ ಅವಾಗ್ಲೇ ಮಾಡೋಣ ಅಂತ ಅಟ್ಲೀಸ್ಟ್ ನೀವು ಕ್ಲಿಯರೆನ್ಸ್ ಆದ್ರೂ ಕೊಡ್ರಿ, ಕ್ಲಿಯರೆನ್ಸ್ ಕೊಟ್ರೆ ಸರಿ ಆಗ್ತದೆ ಅಂತೇಳಿ. ಅದಕ್ಕೆ ಇದನ್ನೆಲ್ಲಾ ನೋಡಿದ್ರ ಹಾಗೂ ಈ ಕಡೆ ಮಾಡ್ಬೇಕನ್ನೋದು, ಈ ಕಡೆ ಮಾಡಂಗಿಲ್ಲ ಅನ್ನೋದು, ಒಬ್ರು ತೂಗುದು ಒಬ್ರು ಚುಟ್ಟುದು, ಇದೇ ವ್ಯವಸ್ಥೆ ನಡೆದೈತಿ. ಈ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಸಂಗಿಲ್ಲ. ನಾವು ನಮ್ಮ ಹೋರಾಟವನ್ನ ನಾವು ಮುಂದುವರಿಸಿ ನಮ್ಮ ಪ್ರತ್ಯೇಕ ಪಾಲಿಕೆ ಆಗೋವರೆಗೂ ನಮ್ಮ ಹೋರಾಟ ಮುಂದುವರಿಯಲಿದೆ ಅಂತೇಳಿ ಮಾತಿಗೆ ಹೇಳ್ಕೊಡ್ತೇನೆ. ರವಿ ಮಾಳಿಗೇರ್, ಪ್ರತ್ಯೇಕ ಪಾಲಿಕೆ ಹೋರಾಟ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ.